ನಾಟ್ ಬ್ಯಾಡ್. ಆ್ಯಕ್ಚುಲಿ ಸ್ಲೋ ಆಯಿತು, ಇಲ್ಲ ಬ್ಯಾರಿಕೇಡಿಗೆ ಸ್ಲೋ ಆಗಲಿಲ್ಲ. ಬ್ಯಾರಿಕೇಡ್ ಎದುರುಗಡೆ ಇದ್ದರೂ ಕೂಡ ಗಾಡಿ ಎಕ್ಸಾಕ್ಟ್ ಎದುರುಗಡೆ ಗಾಡಿ ಬ್ರೇಕ್ ಮಾಡಲಿಲ್ಲ. ನಾನು ಇಂಟರ್ವ್ಯೂನ್ ಮಾಡಬೇಕಾಯ್ತು. ಸೊ ಐ ಥಿಂಕ್ ದಟ್ ಶುಡ್ ಬಿ ಫಿಕ್ಸ್ಡ್ ಬೈ ಹುಂಡೈ ವೆರಿ 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 ಸೂನ್. ಇದು ಹುಂಡೈ ಕ್ರೆಟಾ. ನಮ್ಮ ದೇಶದಲ್ಲಿ SUV ಸೆಗ್ಮೆಂಟಲ್ಲಿ ತುಂಬಾ ಇಷ್ಟಪಡೋವಂಥ ಗಾಡಿ. ಆದರೆ ಈಗೇನಾಗಿದೆ, ಈಗ ಎಲೆಕ್ಟ್ರಿಫೈ ಆಗಿದೆ. ನಮಗೆ ಮುಂದ್ಗಡೆ ಚಾರ್ಜಿಂಗ್ ಪೋರ್ಟ್ ಬರುತ್ತೆ. ಇದ್ರ ಬಗ್ಗೆ ಇನ್ನೂ ತುಂಬ ಡೀಟೇಲ್ಸ್ ಕೊಡ್ತೀನಿ, ಡ್ರೈವ್ ಕೂಡ ಮಾಡ್ತೀನಿ. ಫ್ಲೈವೀಲ್ ಕನ್ನಡಗೆ ಸುಸ್ವಾಗತ. ನಾನು ಶ್ರೀನಾಥ್. ಇದು CCS2 ಚಾರ್ಜರ್. ಆದರೆ ಇಲ್ಲೇನು ನಮಗೆ ಒಳ್ಳೆ ಫೀಚರ್ ನೋಡ್ಬೋದು ಅಂದರೆ, ನಿಮಗೆ ಚಾರ್ಜಿಂಗ್ ಇಂಡಿಕೇಟರ್ ಇಲ್ಲೇ ಸಿಗುತ್ತೆ. 25, 50, 75, 100%. ಜೊತೆಯಲ್ಲೇ ಈ ರಿಂಗ್ ಕೂಡ ಗ್ಲೋ ಆಗುತ್ತೆ. ಈಗ ಬ್ಲೂ ಕಲರಲ್ಲಿದೆ. ಇನ್ ಕೇಸ್ ಚಾರ್ಜರ್ ಕನೆಕ್ಟ್ ಮಾಡಿದ್ಮೇಲೆ ಏನಾದರೂ ಫಾಲ್ಟ್ ಇದ್ದರೆ ನಮ್ಗೆ ಅದು ಕೂಡ ರೆಡ್ಡಲ್ಲಿ ಗ್ಲೋ ಆಗುತ್ತೆ. ಸೊ ಯು ನೋ ದ ಕಾರ್ ಇಸ್ ಚಾರ್ಜಿಂಗ್ ಆರ್ ನಾಟ್. ಒಳಗಡೆ ಹೋಗಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಚೆಕ್ ಮಾಡೋ ಅವಶ್ಯಕತೆ ಇರಲ್ಲ. ಈ ಚಾರ್ಜಿಂಗ್ ಪೋರ್ಟ್ ಬರೀ ಗಾಡಿ ಚಾರ್ಜ್ ಮಾಡೋಕ್ಕಲ್ಲ, ವೆಹಿಕಲ್ ಟು ಲೋಡ್ಗೂ ಕೂಡ ಯೂಸ್ ಮಾಡ್ಬೋದು, ವಿಚ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ನಾವು ಹುಂಡೈ ಅವ್ರದ್ದೇ ಐಯೋನಿಕ್ 5 ತೊಗೊಂಡು ಹೋದಾಗ ಹಂಪಿಗೆ ಫುಲ್ ಪ್ರೊಜೆಕ್ಟರ್ ಸೆಟಪ್ ಮಾಡಿ ಅದನ್ನು ಗಾಡಿಯಿಂದ ಪವರ್ ಮಾಡಿದ್ವಿ. ಇಲ್ಲೂ ಕೂಡ ಇಂಥ ಬ್ಯೂಟಿಫುಲ್ ನೇಚರಿಗೆ ಬರ್ಬೋದು. ವೆಹಿಕಲ್ ಟು ಲೋಡ್ ಯೂಸ್ ಮಾಡಿ ನಿಮ್ಮ ಕ್ಯಾಂಪಿಂಗ್ ಸೆಟಪ್ಗೆ ಪವರ್ ಕೊಟ್ಕೋಬೋದು. ಕಾಫಿ ಮೆಷಿನ್ ಯೂಸ್ ಮಾಡ್ಬೋದು, ಮೂವಿ ಪ್ರೊಜೆಕ್ಟ್ ಮಾಡ್ಬೋದು. ಇದೆಲ್ಲ ತುಂಬಾ ಯೂಸ್ಫುಲ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಸ್ಟಫ್ ದಟ್ ಯು ಕ್ಯಾನ್ ಓನ್ಲಿ ಫೈಂಡ್ ಆನ್ ಎಲೆಕ್ಟ್ರಿಕ್ ವೆಹಿಕಲ್ಸ್. ಸೊ ಓವರ್ ಆಲ್ ಕ್ರೆಟಾ ಫೀಲೇ ಸಿಗುತ್ತೆ. ಆದರೆ ಎಲೆಕ್ಟ್ರಿಕ್ ಸ್ಪೆಸಿಫಿಕ್ ಕೆಲವು ಚೇಂಜಸ್ ಇದೆ. ಫ್ರಂಟ್ ಬಂಪರ್ ಆಗಿರ್ಬೋದು, ಇಲ್ಲ ಈ ಗ್ರಿಲ್ ಆಗಿರ್ಬೋದು. ಈಗ ನಿಮ್ಗೆ ಆ ಪಿಕ್ಸಲೇಟೆಡ್ ಫಿನಿಶ್ ಏನು ಕಾಣುತ್ತೆ, ಇದು ಹುಂಡೈ ಅವರ ಡಿಸೈನ್ ಲ್ಯಾಂಗ್ವೇಜ್ ಎಲೆಕ್ಟ್ರಿಕ್ ಕಾರ್ಸಿಗೆ. ಇಲ್ಲೊಂದು ಕ್ಯಾಮ್ರಾ ಕೂಡ ನೋಡ್ತೀರಾ, ADAS ಸೆನ್ಸರ್ ಇದೆ. ಆದರೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ 4 ವೆಂಟ್ಸ್ ಇದೆ. ಸೊ ಬ್ಯಾಟ್ರಿ ಕೂಲ್ ಮಾಡಬೇಕಾದಾಗ ಅದು ಆಟೋಮ್ಯಾಟಿಕ್ ಹೀಗೆ ಓಪನ್ ಆಗಿ ಏರೋಡೈನಮಿಕ್ಸು ಇಂಪ್ರೂವ್ ಮಾಡುತ್ತೆ, ಜೊತೆಯಲ್ಲೇ ಒಳ್ಳೆ ಏರ್ ಫ್ಲೋ ಕೂಡ ಕೊಡುತ್ತೆ. ಇದೊಂದು ಲಿಕ್ವಿಡ್ ಕೂಲ್ಡ್ ಬ್ಯಾಟ್ರಿ ಪ್ಯಾಕಿಗೆ. ಇಲ್ಲಿ ನೀವು ನೋಡ್ತಾ ಇರೋದು 17 ಇಂಚ್ ಏರೋ ಆಲಾಯ್ ವೀಲ್ಸ್. ಏರೋ ಡಿಸೈನಿಂದ ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ, ಜೊತೆಯಲ್ಲೇ ಲೋ ರೋಲಿಂಗ್ ರೆಸಿಸ್ಟೆನ್ಸ್ ಇರೋಂಥ ಟೈರ್ಸ್ ಕೂಡ ಯೂಸ್ ಮಾಡಿದ್ದಾರೆ. ಸೊ ಇದು ಎಫಿಷಿಯನ್ಸಿ, ಐ ಮೀನ್ ದ ರೇಂಜ್ ಇಂಪ್ರೂವ್ ಮಾಡಲೇಬೇಕು. ಸೈಡ್ ಪ್ರೊಫೈಲ್ ನೋಡೋಕೆ ಬಂದರೆ ನಿಮ್ಗೆ ಆಲ್ಮೋಸ್ಟ್ ಸಿಮಿಲರ್ ಆಗಿ ಕಾಣುತ್ತೆ ಇದರ ಐಸ್ ಬ್ರದರ್ಸ್ ಜೊತೆ. ಆದರೆ ವಾಟ್ ಈಸ್ ಇಂಟ್ರೆಸ್ಟಿಂಗ್ ಇಸ್, ಈಗ ನೋಡಿ ಹತ್ರ ಬರ್ತಿದ್ದಂಗೆ ಓಪನ್ ಆಯಿತು ಬ್ಲೂಟೂತ್ ಕೀ ಜೊತೆ. ಕೀ ಇಲ್ದಲೇ ನೀವು ಫೋನಿಂದ ಕೂಡ ಆಕ್ಸೆಸ್ ಮಾಡ್ಬೋದು ಇವರ ಹುಂಡೈ ಆ್ಯಪಿಂದ. 7 ಜನಕ್ಕೆ ಡಿಜಿಟಲ್ ಕೀ ಶೇರ್ ಮಾಡಿದ್ರೆ ಆ ಫೋನ್ನ ಇಲ್ಲಿ ಹತ್ತಿರ ಇಟ್ಕೊಂಡಾಗ ಗಾಡಿ ಆಕ್ಸೆಸ್ ಮಾಡೋಕ್ಕೆ ಅವಶ್ಯಕತೆ ಸಿಗುತ್ತೆ, ಓಡಿಸ್ಲೂಬೋದು ಕೂಡ, ವಿಚ್ ಇಸ್ ವೆರಿ ವೆರಿ ಯೂಸ್ಫುಲ್. ಹಾಗೆ ಕಲರ್ಸ್ ಬಗ್ಗೆ ಮಾತಾಡೋಕ್ಕೆ ಬಂದರೆ ನಿಮ್ಗೆ ಆಲ್ಮೋಸ್ಟ್ 10 ಕಲರ್ ಆಪ್ಷನ್ಸ್ ಬರುತ್ತೆ. ಅದರಲ್ಲಿ ಇದು ಹೊಸ ಕಲರ್ಸು. ಇದರದ್ದೇ ಮ್ಯಾಟ್ ಫಿನಿಶ್ ಕೂಡ ಇದೆ, ಅದು ಸೂಪರಾಗಿ ಕಾಣುತ್ತೆ. ಜೊತೆಯಲ್ಲೇ ಒಂದು ಬ್ಲ್ಯಾಕಲ್ಲೂ ಕೂಡ ಮ್ಯಾಟ್ ಫಿನಿಶ್ ಬರುತ್ತೆ. ಈಗ ಹಿಂದೆ ಪ್ರೊಫೈಲ್ ನೋಡೋಣ ಬನ್ನಿ. ಹಿಂದೆ ಹೊಸದಾಗಿರೋದು ಈ ಎಲೆಕ್ಟ್ರಿಕ್ ಬ್ಯಾಜ್, ಆಮೇಲೆ ಈ ಬಂಪರ್ ವಿತ್ ಪಿಕ್ಸಲೇಟೆಡ್ ಡಿಸೈನ್. ಓವರ್ ಆಲ್ ಬೇರೆ ಕ್ರೆಟಾಗಳ ಥರನೇ ಕಾಣುತ್ತೆ. ಈ ಸ್ಪಾಯ್ಲರ್ ತುಂಬ ಚೆನ್ನಾಗಿ ಇಂಟಿಗ್ರೇಟ್ ಮಾಡಿದ್ದಾರೆ ವಿತ್ ದ ಲೈಟ್ ಆ್ಯಂಡ್ ದ ಶಾರ್ಕ್ ಫಿನ್ ಆ್ಯಂಟೆನಾ. ಪ್ಯಾನೋರಾಮಿಕ್ ಸನ್ ರೂಫ್ ಕೂಡ ಬರುತ್ತೆ ಲೈಕ್ ದಿ ಅದರ್ ಕ್ರೆಟಾಸ್. ಇಲ್ಲಿ ನೀವು ನೋಡ್ತಾ ಇರೋದು ಬ್ಯಾಟ್ರಿ ಪ್ಯಾಕ್. ಈಗ 200 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ, ಕ್ರೆಟಾಗಿಂತ 10 mm ಜಾಸ್ತಿ. ಆಮೇಲೆ ಈ ಬ್ಯಾಟ್ರಿನ 2 minutes 450 mm ಆಫ್ ವಾಟರಲ್ಲಿ ನಿಲ್ಲಿಸಿ ಅಲ್ಲಿಂದ ಮೂವ್ ಮಾಡಿದ್ದಾರೆ ಗಾಡಿ. ಸೊ ಅಲ್ಲೂ ಕೂಡ ಸೇಫ್ ಆಗಿದೆ. IP67 ರೇಟಿಂಗ್ ಬರುತ್ತೆ. ಜೊತೆಯಲ್ಲೇ 16 ಅಡಿಯಿಂದ ಡ್ರಾಪ್ ಟೆಸ್ಟ್ ಕೂಡ ಮಾಡಿದ್ದಾರೆ. ಹಿಂದೆ ಸೀಟಲ್ಲಿ ಕೆಲವು ಕ್ರೆಟಾ ಎಲೆಕ್ಟ್ರಿಕ್ ಸ್ಪೆಸಿಫಿಕ್ ಫೀಚರ್ಸ್ ಇದೆ. ಫಸ್ಟ್ ಒನ್ ಬಾಸ್ ಮೋಡ್ ಇದೆ. ಎಲೆಕ್ಟ್ರಿಕಲಿ ಫುಲ್ ಅಡ್ಜಸ್ಟ್ ಮಾಡ್ಕೋಬೋದು. ನಿಮಗೆ ಲೆಗ್ ರೂಮ್ ಜಾಸ್ತಿ ಓಪನ್ ಅಪ್ ಆಗುತ್ತೆ. ಆದರೆ ಬೇಡ ನನಗೆ ಟ್ರೇ ಯೂಸ್ ಮಾಡಬೇಕು ಅಂದರೆ ಟ್ರೇ ಕೂಡ ಬರುತ್ತೆ. ಜೊತೆಯಲ್ಲೇ ಸೈಡಲ್ಲಿ ಕಪ್ ಹೋಲ್ಡರ್ಸ್ ಇದೆ. ಇಲ್ಲೊಂದು ಫೋನ್ ಅಥವಾ ಟ್ಯಾಬ್ಲೆಟ್ ಕೂಡ ಪ್ಲೇಸ್ ಮಾಡ್ಬೋದು, ವಿಚ್ ಇಸ್ ವೆರಿ ಯೂಸ್ಫುಲ್. 2 AC ವೆಂಟ್ಸ್ ಬರುತ್ತೆ, 2 C ಟೈಪ್ ಚಾರ್ಜಿಂಗ್ ಪೋರ್ಟ್ಸ್ ಇದೆ. ಜೊತೆಯಲ್ಲೇ ನಿಮಗೆ ಆರ್ಮ್ರೆಸ್ಟಲ್ಲಿ 2 ಕಪ್ ಹೋಲ್ಡರ್ಸ್ ಕೂಡ ಬರುತ್ತೆ. ಆಮೇಲೆ ಸನ್ ಬ್ಲೈಂಡ್ಸ್ ಕೂಡ ಇದೆ. ಸೊ ಇದೆಲ್ಲ ಇರೋದ್ರಿಂದ ಇದು ಆಲ್ಕಜಾರ್ ಲೆವೆಲಲ್ಲಿ ರೇರ್ ಸೀಟ್ ಕಂಫರ್ಟ್ ಕೊಡುತ್ತೆ. ಬ್ಯಾಕ್ ರೆಸ್ಟ್ ಕೂಡ 20 ಡಿಗ್ರಿ ರಿಕ್ಲೈನ್ ಆ್ಯಂಗಲ್ ಚೇಂಜ್ ಮಾಡ್ಕೋಬೋದು, ವಿಚ್ ಇಸ್ ವೆರಿ ಯೂಸ್ಫುಲ್. ಸೊ ಶಾಫರ್ ಡ್ರಿವನ್ ಯೂಸೇಜಿಗೂ ಕೂಡ ಕ್ರೆಟಾ ಎಲೆಕ್ಟ್ರಿಕ್ ಇವಾಗ ತುಂಬ ಒಳ್ಳೆ ಪ್ರಾಸ್ಪೆಕ್ಟಿವ್ ಪ್ರಾಡಕ್ಟ್ ಅಂತ ನಂಗೆ ಅನಿಸುತ್ತೆ. ಅದು ಬಿಟ್ಟು ನಮಗೆ ಒಳ್ಳೆ ಹೆಡ್ ರೂಮ್, ಜೊತೆಯಲ್ಲೇ ಒಳ್ಳೆ ಶೋಲ್ಡರ್ ರೂಮ್ ಸಿಗುತ್ತೆ. 3 ಜನಕ್ಕೆ ಇನ್ ಟರ್ಮ್ಸ್ ಆಫ್ ಸೇಫ್ಟಿ 3 point ಸೀಟ್ ಬೆಲ್ಟ್ ಸಿಗುತ್ತೆ. ಆಮೇಲೆ ಐಸೋಫಿಕ್ಸ್ ಸೀಟ್ ಮೌಂಟ್ಸ್ ಕೂಡ ಬರುತ್ತೆ. ಈಗ ನೀವು ಬಾಸ್ ಥರ ಹೋಗ್ಬೇಕಾದ್ರೆ ಇಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡಿದ್ದೀರಾ, ಆದರೆ ಚಾರ್ಜ್ ಖಾಲಿ ಆದರೆ ಏನು ಮಾಡ್ತೀರಾ, ತಲೆ ಕೆಡಿಸ್ಕೊಬೇಡಿ. ಇಲ್ಲೊಂದು 16 amps 250 volts ಚಾರ್ಜಿಂಗ್ ಸಾಕೆಟ್ ಬರುತ್ತೆ. ಅದು ಯಾವ ಥರ ಮನೇಲಿ ನಾವೇನು 3 pin ಪ್ಲಗ್ ಹಾಕ್ತೀವಿ ಅದೇ ನಿಮಗೆ ಇಲ್ಲಿ ಸಿಗುತ್ತೆ. ವೆಹಿಕಲ್ ಟು ಲೋಡ್ ಫೀಚರ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆಲ್ರೆಡಿ. ವೆಹಿಕಲ್ ಟು ಲೋಡಿಂದ ತುಂಬಾ ಬೆನಿಫಿಟ್ಸ್ ಇರುತ್ತೆ ಫಾರ್ ಅ ಸಿಚುವೇಶನ್ ಲೈಕ್ ದಿಸ್. ನಿಮಗೆ ಎಲೆಕ್ಟ್ರಿಕ್ ಪವರ್ ಟೇಲ್ ಗೇಟ್ ಬರಲ್ಲ, ಮ್ಯಾನ್ಯಲಿ ಎತ್ತಬೇಕು. ಹೈಡ್ರಾಲಿಕ್ ಸ್ಟ್ರಟ್ಸ್ ಅಸಿಸ್ಟ್ ಮಾಡುತ್ತೆ. ಇಲ್ಲಿ 433 ಲೀಟರ್ ಬೂಟ್ ಸ್ಪೇಸ್ ಸಿಗುತ್ತೆ. ಸೀಟು 60-40 ಸ್ಪ್ಲಿಟ್ ಆಗುತ್ತೆ. ಕೆಳಗಡೆ ಒಂದು 17 ಇಂಚಿನ ಟೈರ್ ಇದೆ, ಆದರೆ ಸ್ಟೀಲ್ ರಿಮ್ಸ್ ಜೊತೆ. ಸ್ಪೇಸ್ ಸೇವರ್ ಟೈರ್ ಅಲ್ಲ ಇದು. ಇದು ಕೂಡ ತುಂಬ ಸಾಲಿಡ್ ಆಗಿ ಕೂತ್ಕೊಳ್ಳುತ್ತೆ.
ಆಮ್ರೆಸ್ಟ್ ಸ್ಟೋರೇಜು ಕೂಡ ಕೂಲ್ಡ್ ಇದೆ, ಜೊತೆಯಲ್ಲೇ ನಮಗೆ ಗ್ಲವ್ ಬಾಕ್ಸು ಕೂಡ ಕೂಲ್ಡ್ ಇಟ್ಕೋಬೋದು. ಸೊ ನಿಮ್ಮ ಚಿಲ್ ಡ್ರಿಂಕ್ಸ್ ಯಾವಾಗಲೂ ಗಾಡೀಲಿ ಚಿಲ್ಲಾಗಿರುತ್ತೆ. ಈಗಿಲ್ಲಿ ವೈರ್ಲೆಸ್ ಚಾರ್ಜರ್ ಇದೆ, ತುಂಬ ಸ್ಟೋರೇಜ್ ಇದೆ, ಎಲ್ಲ ಹೇಳಿದ್ದೀನಿ. ಆದರೆ ಗೇರ್ ಶಿಫ್ಟರ್ ಎಲ್ಲಿದೆ? ಇಲ್ಲಿ ಬರಲ್ಲ. ಎಲೆಕ್ಟ್ರಿಕ್ ಹುಂಡೈಸಲ್ಲಿ ನಮಗೆ ಸ್ಟಿಯರಿಂಗ್ ಸ್ಟಾಕಲ್ಲಿ ಗೇರ್ ಶಿಫ್ಟರ್ ಬರುತ್ತೆ. ಜಸ್ಟ್ ಟ್ವಿಸ್ಟ್ ಇಟ್ ಟು ಡ್ರೈವ್ ಆ್ಯಂಡ್ ಯು ಆರ್ ಗುಡ್ ಟು ಗೋ. ನಿಮಗೆ ನಿಯರೆಸ್ಟ್ ಚಾರ್ಜಿಂಗ್ ಸ್ಟೇಷನ್ ಎಲ್ಲಿದೆ ಅಂತ ಕೂಡ ತೋರಿಸ್ತಾ ಇರುತ್ತೆ ಕಾನ್ಸ್ಟೆಂಟಾಗಿ. ಅದು ಬಿಟ್ಟು ವಿತ್ ದ ಕ್ಲಿಕ್ ಆಫ್ ಅ ಬಟನ್ ನಿಮ್ಮ ಆನ್ ರೂಟ್ ಏನು ಬೇಕಾದರೂ ಚೆಕ್ ಮಾಡ್ಕೋಬೋದು. ನೋಡಿ ಇಲ್ಲಿ. ಜೊತೆಯಲ್ಲೇ ಪೇಮೆಂಟ್ಸು ಕೂಡ ಡೈರೆಕ್ಟ್ ಕಾರಿಂದನೇ ಮಾಡ್ಬೋದು. ಇನ್ ಕಾರ್ ಪೇಮೆಂಟ್ ಹೊತ್ತಬೇಕು. ಬ್ಲೂ ಲಿಂಕಿಗೆ ಕನೆಕ್ಟ್ ಆಗಿದ್ರೆ ಕಾರು, ಇದ್ರ ಥ್ರೂ ನೀವು ಪೇಮೆಂಟ್ ಚಾರ್ಜಿಂಗಿಗೆ ಈಸಿಯಾಗಿ ಮಾಡ್ಬೋದು. ಈಗ ಕ್ರೆಟಾ ಎಲೆಕ್ಟ್ರಿಕ್ ಡ್ರೈವ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಮೇಯ್ನ್ ನಾವು ನೋಟಿಸ್ ಮಾಡಬೇಕಾಗಿರೋದು NMC ಬ್ಯಾಟ್ರಿ ಸೆಟಪ್ ಬರುತ್ತೆ. ಇದು ಹುಂಡೈ ಮೋಟರ್ ಕಾರ್ಪೊರೇಷನ್ ಅವರ ಎಲ್ಲ ಗಾಡಿಗಳಲ್ಲೂ ಇದೇ ಬ್ಯಾಟ್ರಿ ಬರೋದು. ಲಿಥಿಯಂ ಅಯಾನ್ ಬ್ಯಾಟ್ರಿ, ಲಿಕ್ವಿಡ್ ಕೂಲ್ಡ್ ಆಗಿರುತ್ತೆ. ಆಮೇಲೆ ಆ ಫ್ಯಾನ್ಸಿ ಫ್ಲ್ಯಾಪ್ಸ್ ಇತ್ತಲ್ಲ, ಎಲೆಕ್ಟ್ರಿಕಲಿ ರಿಟ್ರಾಕ್ಟೇಬಲ್, ಮುಂದೆ ಗ್ರಿಲ್ಲಲ್ಲಿ ತೋರಿಸಿದ್ನಲ್ಲ, ಅದು ಹೆಲ್ಪ್ ಆಗುತ್ತೆ ಕೂಲಿಂಗಲ್ಲಿ. ಹುಂಡೈ ಅವರು 2 ಬ್ಯಾಟ್ರಿ ಪ್ಯಾಕ್ ಆಪ್ಷನ್ ಕೊಡ್ತಾ ಇದ್ದಾರೆ. ಒಂದು ಲಾಂಗ್ ರೇಂಜ್ ಅಂತ, ಇನ್ನೊಂದು ನಾರ್ಮಲ್ ರೇಂಜ್. ಲಾಂಗ್ ರೇಂಜ್ ನಮಗೆ 51.4 kWh ಬ್ಯಾಟ್ರಿ ಪ್ಯಾಕ್ ಬರುತ್ತೆ. ಇದರಲ್ಲಿ ಕ್ಲೇಮ್ಡ್ ರೇಂಜ್ ಇರೋದು 473 ಕಿಲೋಮೀಟರ್. ಇದು ಕಂಪನಿ ಕ್ಲೇಮು, ರಿಯಲ್ ವರ್ಲ್ಡಲ್ಲಿ ಸ್ವಲ್ಪ ಕಮ್ಮಿ ಇದ್ದೇ ಇರುತ್ತೆ. ಆಮೇಲೆ ಇನ್ನೊಂದು ಸ್ಮಾಲರ್ ಬ್ಯಾಟ್ರಿ ಪ್ಯಾಕ್ ಇರೋದು 42 kWh ಬ್ಯಾಟ್ರಿ ಪ್ಯಾಕ್. ಇದರಲ್ಲಿ 390 ಕಿಲೋಮೀಟರ್ಸ್ ರೇಂಜ್ ಕ್ಲೇಮ್ ಮಾಡ್ತಾರೆ. ಈಗ ನಮಗೆ 11 kW ಹೋಮ್ ಚಾರ್ಜರ್ ಏನು ಕೊಡ್ತಾರೆ, ಅದರಲ್ಲಿ ಹೈಯರ್ ಬ್ಯಾಟ್ರಿ ಪ್ಯಾಕಿಗೆ 4 hours 50 minutes ಬೇಕು ಫ್ರಮ್ 10 to 100% ಚಾರ್ಜ್ ಆಗೋಕ್ಕೆ. ಆಮೇಲೆ ಸ್ಮಾಲರ್ ಬ್ಯಾಟ್ರಿ ಪ್ಯಾಕಿಗೆ 4 hours ಬೇಕು. ಇದು ಬಿಟ್ಟು ನೀವೇನಾದ್ರು DC ಫಾಸ್ಟ್ ಚಾರ್ಜಿಂಗ್ ನೆಟ್ವರ್ಕ್ ಏನು ಯೂಸ್ ಮಾಡ್ತೀರಾ, ಅಲ್ಲಿ ಚಾರ್ಜ್ ಮಾಡಿದ್ರೆ ನಿಮಗೆ 50 kW ಚಾರ್ಜರಲ್ಲಿ 10 to 80% ವಿತಿನ್ 58 minutes ಚಾರ್ಜ್ ಆಗುತ್ತೆ 2 ಗಾಡಿಗಳು, ವಿಚ್ ಇಸ್ ಕ್ವೈಟ್ ಕ್ವಿಕ್. ಈಗ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡೋಕ್ಕೆ ಬಂದರೆ, ತಮಿಳ್ನಾಡಲ್ಲಿ ಆಲ್ರೆಡಿ ತುಂಬ ಎಕ್ಸ್ಟೆನ್ಸಿವ್ ಆಗಿ EV ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ತಾ ಇದ್ದಾರೆ, ಚಾರ್ಜಿಂಗ್ ನೆಟ್ವರ್ಕ್ಸ್. ಇದನ್ನೇ ಪ್ಯಾನ್ ಇಂಡಿಯಾ ಕೂಡ ಮಾಡಬೇಕಂತ ಇದ್ದಾರೆ. ಮೇಜರ್ಲಿ ಡೀಲರ್ಶಿಪ್ಸಲ್ಲಂತೂ ಡೆಫಿನೆಟ್ಲಿ ಎಲ್ಲ ಬಂದೇ ಬರುತ್ತೆ. ಹಾಗೆ ಹೈವೇಸಲ್ಲೂ ಕೂಡ ಸೆಟಪ್ ಮಾಡ್ತಿದ್ದಾರೆ. ಈ ಚಾರ್ಜಿಂಗ್ ನೆಟ್ವರ್ಕ್ ಏನು ಮಾಡ್ತಿದ್ದಾರೆ, ಬರೀ ಹುಂಡೈ ಸ್ಪೆಸಿಫಿಕ್ ಅಲ್ಲ, ಬೇರೆ ಬ್ರ್ಯಾಂಡ್ ಅವರು ಕೂಡ ಯೂಸ್ ಮಾಡ್ಬೋದು. ಈಗ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡಾಯಿತು. ರಿಯಲ್ ವರ್ಲ್ಡ್ ರೇಂಜ್ ನಮ್ದು ಯೂಶಲಿ ಏನು ರೆಫರೆನ್ಸ್ ಪಾಯಿಂಟ್ ಅಂದರೆ, ಬ್ರ್ಯಾಂಡ್ಸ್ ಕ್ಲೇಮ್ ಮಾಡೋದಕ್ಕಿಂತ 30 to 40% ಕಮ್ಮಿ ಕೊಡುತ್ತೆ. ಅಗೇನ್ EVಸು ಡ್ರೈವಿಂಗ್ ಸ್ಟೈಲ್ ಮೇಲೆ ತುಂಬ ಡಿಪೆಂಡ್ ಆಗುತ್ತೆ ಆ್ಯಕ್ಚುಲ್ ರೇಂಜ್ ನಿಮಗೆ ಏನು ಸಿಗುತ್ತೆ ಯೂಸ್ ಮಾಡ್ಬೇಕಾದ್ರೆ. ಅದು ಬಿಟ್ಟರೆ ನಮಗೆ 0 to 100 ಪರ್ಫಾರ್ಮೆನ್ಸ್ ಸೆನ್ಸಲ್ಲಿ 7.9 ಸೆಕೆಂಡ್ಸಲ್ಲಿ ರೀಚ್ ಆಗುತ್ತೆ. ಅದು ಇವರ ಡ್ರೈವ್ ಮೋಡ್ಸ್ ಥ್ರೂ ನಾವು ಚೇಂಜ್ ಮಾಡ್ಬೋದು. ಈಗ ನಾನು 80 ಹೋಗ್ತಾ ಇದ್ದೀನಿ, ಬೀಪ್ ನೀವು ಕೇಳಿದ್ರಿ, ನಾರ್ಮಲ್ ಮೋಡಲ್ಲಿ. ಈಗ ಜಸ್ಟ್ ಸ್ಪೋರ್ಟಿಗೆ ಶಿಫ್ಟ್ ಮಾಡಿದ್ರೆ, ನಾನು ಥ್ರಾಟ್ಲ್ ಜಾಸ್ತಿ ಕೊಟ್ಟಿಲ್ಲ, ಬಟ್ ಇಮಿಡಿಯೇಟ್ಲಿ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್ ಇನ್ ಪವರ್ ಡೆಲಿವರಿ. ನಾನೇನಾದ್ರು ಫುಲ್ ಥ್ರಾಟ್ಲ್ ಕೊಟ್ಟರೆ ಇಮಿಡಿಯೇಟ್ ಇನ್ಸ್ಟೆಂಟ್ ಟಾರ್ಕ್ ಡೆಲಿವರಿ ಸಿಗುತ್ತೆ, ವಿಚ್ ಇಸ್ ವೆರಿ ನೈಸ್. ಅದು ಬಿಟ್ಟು ಇಕೋ ಮೋಡ್ ಅಂತಲೂ ಕೂಡ ಇದೆ. ಇಕೋ ಮೋಡಲ್ಲೂ ನಮಗೆ ಒಳ್ಳೆ ರೇಂಜ್ ಸಿಗುತ್ತೆ. ಆಮೇಲೆ ಬೇರೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, AC ಬರೀ ಡ್ರೈವರ್ ಸೈಡ್ ಯೂಸ್ ಮಾಡ್ಬೋದು. ಸೊ ದೋಸ್ ಥಿಂಗ್ಸ್ ಆ್ಯಡ್ ಮೋರ್ ಟು ಗೆಟಿಂಗ್ ಔಟ್ ದ ಮ್ಯಾಕ್ಸಿಮಮ್ ರೇಂಜ್ ಔಟ್ ಆಫ್ ದ ಬ್ಯಾಟ್ರಿ. ಅದು ಬಿಟ್ಟು ಬೇರೆ ವಿಷಯ ಮಾತಾಡೋಕ್ಕೆ ಬಂದರೆ, ಡ್ರೈವಿಂಗ್ ವೈಸ್ ನಿಮಗೆ ನಾರ್ಮಲ್ ಕ್ರೆಟಾ ಥರನೇ ಇರುತ್ತೆ. ಏನು ವ್ಯತ್ಯಾಸ ಅಂದರೆ, ಫುಲ್ಲಿ ಸೈಲೆಂಟ್ ಆಗಿರುತ್ತೆ, ಜಾಸ್ತಿ ಸೌಂಡ್ ಏನು ಕೇಳಲ್ಲ, ರೋಡ್ ನಾಯ್ಸ್ ಒಂಚೂರು ಕೇಳುತ್ತೆ. ಅದೂ ತುಂಬ ಚೆನ್ನಾಗಿ ಕಂಟೈನ್ ಮಾಡಿದ್ದಾರೆ. ಸೊ ಕ್ಯಾಬಿನ್ ಒಳಗಡೆ ಇಟ್ಸ್ ವೆರಿ ಕಂಫರ್ಟಬಲ್ ಆ್ಯಂಡ್ ಪ್ಲಶ್. ರೈಡ್ ಕ್ವಾಲಿಟಿ ಕೂಡ ಚೆನ್ನಾಗೇ ಇದೆ, ಜಸ್ಟ್ ಲೈಕ್ ದ ಕ್ರೆಟಾ. ಹಾಗೆ ಬ್ರೇಕಿಂಗ್ ಡಿಪಾರ್ಟ್ಮೆಂಟಲ್ಲಿ ನಿಮಗೆ 4 ಡಿಸ್ಕ್ ಬ್ರೇಕ್ಸ್ ಬರುತ್ತೆ ವಿತ್ ಅ ಲಾಟ್ ಆಫ್ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ಸೇಫ್ಟಿ ಫೀಚರ್ಸ್, ಎಸ್ಪೆಷಲಿ ADAS ಲೆವೆಲ್ 2. ಸೊ ಇದೆಲ್ಲ ಒಟ್ಟು ಸೇರಿಸಿದ್ರೆ ದಿಸ್ ಕ್ಯಾನ್ ಬಿ ಕಾಲ್ಡ್ ಅ ವೆರಿ ಕಂಫರ್ಟಬಲ್ ಕಾರ್. ಬರೀ ಸಿಟಿಗೆಲ್ಲ, ಹೈವೇಸಲ್ಲೂ ಕೂಡ ನೀವು ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು. ಜಸ್ಟ್ ಟು ಗಿವ್ ಯು ಒನ್ ಐಡಿಯಾ, ಇವಾಗ ಅಡ್ಯಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಆನ್ ಮಾಡ್ತೀನಿ, ಸ್ಪೀಡ್ ಸೆಟ್ ಮಾಡ್ತಾ ಇದ್ದೀನಿ, ಆರಾಮಾಗಿ ಕ್ರೂಸ್ ಮಾಡ್ಬೋದು ಹೈವೇಸಲ್ಲಿ. ಸ್ಟಿಯರಿಂಗು ಕೂಡ ಅದೇ ಕಂಟ್ರೋಲ್ ಮಾಡುತ್ತೆ, ಲೇನ್ ಕೀಪ್ ಅಸಿಸ್ಟ್ ಆನ್ ಮಾಡಿದ್ರೆ. ಸೊ ನಾನು ಇನ್ಪುಟ್ಟು ತುಂಬಾ ರೆಡ್ಯೂಸ್ ಆಗುತ್ತೆ. ಆಫ್ಕೋರ್ಸ್ ನೀವು ಓಡಿಸ್ಬೇಕಾದ್ರೆ ಲೆವೆಲ್ 2 ADAS ಯೂಸ್ ಮಾಡ್ತಿದ್ರು ಯು ಶುಡ್ ಆಲ್ವೇಸ್ ಕೀಪ್ ಯುವರ್ ಐ ಆನ್ ದ ರೋಡ್, ಅಟೆಂಟಿವ್ ಆಗಿರಬೇಕು. ಆದರೆ ಒಂದು ಫಾಲ್ಟ್ ಏನು ಕಂಡಿಡಿದೆ ಅಂದರೆ, ಯೂಶಲಿ ಮುಂದಿರೋ ಗಾಡಿ ಸ್ಪೀಡ್ ಕಮ್ಮಿ ಆದಾಗ ನಿಮ್ಮ ಗಾಡಿದು ಸ್ಪೀಡ್ ಕಮ್ಮಿ ಆಗುತ್ತೆ, ಅದು ಫ್ಲಾಲೆಸ್ಲಿ ವರ್ಕ್ ಆಗುತ್ತೆ. ಆದರೆ ಬ್ಯಾರಿಕೇಡ್ಸ್ ಇದೆ. ಈಗ ECR ರೋಡಲ್ಲಿ ಓಡಿಸ್ತಾ ಇದ್ದೀವಿ, ಜಿಗ್ಜ್ಯಾಗ್ ಹೋಗೋಕ್ಕೆ ಟು ಸ್ಲೋ ಡೌನ್ ಇನ್ ಜಂಕ್ಷನ್ಸ್ ಬ್ಯಾರಿಕೇಡ್ಸ್ ಇಟ್ಟಿದ್ದಾರೆ. ಆದರೆ ಬ್ಯಾರಿಕೇಡ್ನ ಇದು ಆ್ಯಕ್ಚುಲಿ ಡಿಟೆಕ್ಟ್ ಮಾಡ್ತಾ ಇಲ್ಲ. ಟೆಸ್ಟ್ ಮಾಡ್ತಾ ಇದ್ದೀವಿ, ಎದುರುಗಡೆ ಬ್ಯಾರಿಕೇಡ್ ಇದೆ, ಮುಂದೆ ಗಾಡಿ ಒಂದು ಸ್ಲೋ ಆಯ್ತು. ನಾ 77 ಇಟ್ಟಿದ್ದೆ. ಓಕೆ, ನಾಟ್ ಬ್ಯಾಡ್, ಆ್ಯಕ್ಚುಲಿ ಸ್ಲೋ ಆಯಿತು. ಇಲ್ಲ, ಬ್ಯಾರಿಕೇಡಿಗೆ ಸ್ಲೋ ಆಗಲಿಲ್ಲ.
ಶೇ ಎದುರುಗಡೆ ಗಾಡಿ ಪಾಸ್ ಆಗೋವರೆಗೂ ಸ್ಲೋ ಆಯಿತು. ಅದು ಯಾವಾಗ ಬ್ಯಾರಿಕೇಡ್ ಮುಂದೆ ದಾಟ್ತೋ, ಬ್ಯಾರಿಕೇಡ್ ಎದುರುಗಡೆ ಇದ್ದರೂ ಕೂಡ ಗಾಡಿ ಎಕ್ಸಾಕ್ಟ್ ಎದುರುಗಡೆ ಗಾಡಿ ಬ್ರೇಕ್ ಮಾಡಲಿಲ್ಲ. ನಾನು ಇಂಟರ್ವ್ಯೂನ್ ಮಾಡಬೇಕಾಯ್ತು. ಸೊ ಐ ಥಿಂಕ್ ದ್ಯಾಟ್ ಶುಡ್ ಬಿ ಫಿಕ್ಸ್ಡ್ ಬೈ ಹುಂಡೈ ವೆರಿ 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 ಸೂನ್. ಈಗ ಅದು ಲೆವೆಲ್ 2 ADAS ಫೀಚರು. ಸೊ ಬೋರ್ಡ್ಸ್ ಏನಿದೆ ಅದನ್ನ ಸ್ಕ್ಯಾನ್ ಮಾಡಿ ಮಕ್ಕಳು ರೋಡ್ ಕ್ರಾಸಿಂಗ್ ಏನಾದ್ರು ಇದ್ದರೆ ಅದು ಮೆನ್ಷನ್ ಮಾಡುತ್ತೆ. ಅದು ಬಿಟ್ಟು ಬೇರೆ ಏನು ಅಂದರೆ ನಿಮಗೆ ರೀಜನರೇಷನ್ ಈ ಪ್ಯಾಡಲ್ ಶಿಫ್ಟರ್ಸ್ ಥ್ರೂ ಕಂಟ್ರೋಲ್ ಮಾಡ್ಬೋದು ತುಂಬ ಸೀಮ್ಲೆಸ್ ಆಗಿ. 5 ಸ್ಟೆಪ್ಸ್ ಇದೆ ಇದರಲ್ಲಿ. ಒಂದು ಲೆವೆಲ್ 0, ಸೊ ದೇರ್ ಇಸ್ ನೋ ರೀಜನ್. ಸೆಕೆಂಡ್ ಒನ್ ಏನು ಅಂದರೆ 1, ಆಮೇಲೆ 2 ಮೀಡಿಯಮ್, 3, ಆಮೇಲೆ 4th ಇಸ್ ಮ್ಯಾಕ್ಸ್. ಇಟ್ಸ್ ಕಾಲ್ಡ್ ಐ ಪೆಡಲ್ ಮೋಡ್. ಸೊ ಸಿಂಗಲ್ ಪೆಡಲ್ ಡ್ರೈವಿಂಗ್. ನನಗೆ ಏನಾದ್ರು ಥ್ರಾಟಲಿಂದ ಕಾಲು ತೆಗೆದ್ರೆ ಗಾಡಿ ತುಂಬ ರ್ಯಾಪಿಡ್ ಆಗಿ ಸ್ಲೋ ಡೌನ್ ಆಗೋಕ್ಕೆ ಶುರುವಾಗುತ್ತೆ. ಫುಲ್ ಹಾಲ್ಟ್ ಕೂಡ ಆಗುತ್ತೆ. ಸೊ ಸಿಟಿ ಡ್ರೈವಿಂಗಲ್ಲಿ ತುಂಬಾ ಈಸಿ ಆಗುತ್ತೆ ಈ ಫೀಚರ್ ಇಟ್ಕೊಂಡು ಓಡಿಸೋದು. ನೀವು ಎವ್ರಿ ಟೈಮ್ ಕಾಲು ತೆಗೆದು ಬ್ರೇಕ್ ಪೆಡಲ್ ಮೇಲೆ ಇಡಬೇಕಂತ ಅವಶ್ಯಕತೆ ಇಲ್ಲ. ಕಾಲು ಇಲ್ಲಿ ರಿಲೀಸ್ ಮಾಡ್ತಿದ್ದಂಗೆ ಗಾಡಿ ಬ್ರೇಕ್ ಅಪ್ಲೈ ಆಗೋಕ್ಕೆ ಶುರುವಾಗುತ್ತೆ. ಸೊ ರೀಜನರೇಷನ್ ಕೂಡ ಚೆನ್ನಾಗುತ್ತೆ. ಅದು ಬಿಟ್ಟು ಎಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಪಾಯಿಂಟ್ ನನಗೇನು ಅನಿಸ್ತು ಅಂದರೆ ಅಡ್ಯಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಯೂಸ್ ಮಾಡಬೇಕಾದ್ರೆ ರೀಜನರೇಟಿವ್ ಬ್ರೇಕಿಂಗ್ ಅದ್ರ ಜೊತೆ ಒಟ್ಟಿಗೆ ವರ್ಕ್ ಮಾಡಿ ಇಟ್ ಗಿವ್ಸ್ ಯು ಗುಡ್ ರೀಜನರೇಷನ್ ಆ್ಯಂಡ್ ರೀಕೂಪರೇಷನ್. ಸೊ ಬ್ಯಾಟ್ರಿ ಇನ್ನೂ ಚೆನ್ನಾಗಿ ಚಾರ್ಜ್ ಆಗುತ್ತೆ. ಈಗ ವೆರಿ 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 ಇಂಪಾರ್ಟೆಂಟ್ ಕ್ವೆಶನ್, ಪ್ರೈಸ್ ಎಷ್ಟು ಈ ಗಾಡಿದು? ಈಗ ಸದ್ಯಕ್ಕೆ ಇನ್ನೂ ಅನೌನ್ಸ್ ಮಾಡಿಲ್ಲ. ಇಷ್ಟರಲ್ಲೇ ಆಟೋ ಎಕ್ಸ್ಪೋ ಆಗಲಿದೆ. ಈ ವಿಡಿಯೋ ಹಾಕಿದ ನೆಕ್ಸ್ಟ್ ಡೇನೇ, ಫಸ್ಟ್ ಡೇನೇ ಯೂಶಲಿ ಎಲ್ಲ ಮೇಜರ್ ಇಂಡಿಯನ್ ಕಾರ್ ಬ್ರ್ಯಾಂಡ್ಸು ಲಾಂಚಸ್ ಅದು ಇದು ಇರುತ್ತೆ. ಸೊ 17th of January ನಮ್ಗೆ ಇದ್ರ ಪ್ರೈಸ್ ಅನೌನ್ಸ್ಮೆಂಟ್ ಆಗ್ಬೋದು. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಅಲ್ಲಿವರೆಗೂ ನಿಮ್ಮ ಅಭಿಪ್ರಾಯ ಏನು, ಎಷ್ಟಿರ್ಬೋದು ಈ ಗಾಡಿ ಪ್ರೈಸು ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ಆಮೇಲೆ ಬಿಫೋರ್ ಐ ಸೈನ್ ಆಫ್, ಫ್ಲೈವೀಲ್ ಅಫಿಷಿಯಲ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಶ್ರೀಗಂಧ್ ಅಂತಿದೆ ಇನ್ಸ್ಟಾಗ್ರಾಮಲ್ಲಿ ನಂದು ID, ಅದು ಕೂಡ ಫಾಲೋ ಮಾಡಿ. ಅಲ್ಲಿ ನಿಮಗೆ ಆಟೋಮೋಟಿವ್ ಇಂಡಸ್ಟ್ರಿಯಿಂದ ಇನ್ನೂ ಫಾಸ್ಟರ್ ಅಪ್ಡೇಟ್ ಸಿಗುತ್ತೆ. ರೀಲ್ಸು, ಆಮೇಲೆ ಸ್ಟೋರೀಸು, ಪೋಸ್ಟ್ ಥ್ರೂ ನಿಮಗೆ ವೆರಿ ಯುನೀಕ್ ಕನ್ನಡದಲ್ಲಿ ಕಂಟೆಂಟ್ ಸಿಗುತ್ತೆ. ಸೊ ಡೋಂಟ್ ಫರ್ಗೆಟ್ ಟು ಡೂ ದ್ಯಾಟ್. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ವಿಡಿಯೋಗೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನೀವು ನಮ್ಮ ಸ್ಟ್ರೆಂತ್ ಜಾಸ್ತಿ ಮಾಡಿದಷ್ಟು ನಾವು ನಿಮಗೆ ಲೇಟೆಸ್ಟ್ ಕಾರ್ಸ್ ಆ್ಯಂಡ್ ಬೈಕ್ಸ್ ಇದ್ದು ಕನ್ನಡ ರಿವ್ಯೂ ಸ್ಟ್ರೇಟ್ ತೊಗೊಂಬರ್ಬೋದು. ಮತ್ತೊಂದು ವೀಡಿಯೋಲಿ ಸಿಗೋಣ. ಬಾಯ್.